ಏನು ಡ್ರಿಫ್ಟಿಂಗ್ ಗಾಡಿ ಗಾಡಿ ಹೋದ್ರೆ ನೀವು ಕಟ್ಕೊಡ್ತೀರಾ ಅಂಡ್ರು 4 persons into 470.82. ಯಾವ್ದಿದು ಬ್ರೋಸನಾ? ಹಾಂ, ಪುಷ್ಪರಾಜ್ ಇಲ್ಲೇ ಅವನು. ಆ ಸೈಡ್ ಏನಿದೆಯಲ್ವಾ, ಆ ಸೈಡು ಅಲ್ಲಿ ಬಿಡೋಲ್ಲ ನೋಡಿ. ಬರೀ ಈ ರೌಂಡ್ ಸರೌಂಡಿಂಗ್ ಇದೆಯಲ್ವಾ, ಇಷ್ಟು ಮಾತ್ರ ಲ್ಯಾಬ್ ಬಿಡ್ತಾರೆ ನಿಮ್ಮನ್ನ. ಜಸ್ಟ್ 10 ಲ್ಯಾಬ್ಸು. ಮತ್ತು ನೀವು ನೋಡ್ಬೋದು ಕೇವಲ 399 per 10 ಲ್ಯಾಬ್ಸ್ ಅಂತ ಹೇಳ್ತಿದ್ದಾರೆ. ಅದು ಆನ್ ಟ್ಯೂಸ್ಡೇ, ಫ್ರೈಡೇ ಮತ್ತು ಸಂಡೇ ಜಸ್ಟ್ 399 ಅಂತ ಹೇಳ್ತಿದ್ರು. ಆದರೆ ಸಂಡೇ, ಟ್ಯೂಸ್ಡೇ ಮತ್ತು ಫ್ರೈಡೇ ಏನಾದರೂ ಹೋದರೆ ಲಾಂಚ್ ಆಫರ್ ಅಂತ ಬರೀ 399ಗೆ 10 ಲ್ಯಾಬ್ಸ್ ಮಜ್ಜಾ ಹೊಡೆಸ್ಕೊಂಡು ಹೋಗ್ಬೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆದರೆ ನೋಡಿ, 4 persons into 470.82. 470 ಯಾಕೆ ಅಂತ ಕೇಳಿದ್ರೆ 18% GST ಅಂತ ಹೇಳ್ತಾರೆ. This is business. This is my sweat. I know, but I did business. Shut up. ನೋಡಿ, ಆಫ್ ಲ್ಯಾಪ್ ಅಷ್ಟೇ ಬಿಡೋದು ನಿಮ್ಮನ್ನ. ನೀವೇನಾದರೂ ಇಲ್ಲಿಗೆ ಬರ್ತೀರಾ ಅಂತ ಅಂದರೆ ಒಳ್ಳೆ ಕಾಸ್ಟ್ಯೂಮ್ನ ಮತ್ತು ರಫ್ ಆಗಿರೋ ಕಾಸ್ಟ್ಯೂಮ್ನ ಹಾಕೊಂಬನ್ನಿ. ಹಾಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗೆ ಮಾಡಿಬಿಟ್ಟು ಯಾವುದೇ ಥರ ಟೀ ಶರ್ಟ್ ಮಾತ್ರ ಹಾಕೊಂಬರ್ಬೇಡಿ. ಯಾಕೆ ಅಂತೀರಾ, ಇಲ್ಲಿರೋ ರೋಡ್ ಇದೆಯಲ್ವಾ, ಅವ್ರು ಯಾವುದೇ ಥರ ವೆಸ್ಟ್ ಆಗಲಿ ಗೇರ್ಸ್ನಾಗಿರಲಿ ನಿಮಗೆ ಕೊಡೋದಿಲ್ಲ. ಅದಕ್ಕಾಗಿ ನೀವೇ ಯಾವುದಾದ್ರೂ ಪರ್ಫೆಕ್ಟ್ ಆಗಿರೋ ಉಡ್ಡಿನೋ ಜಾಕೆಟ್ ಹಾಕೊಂಡು ಬನ್ನಿ. ರೈಡಿಂಗ್ ಗೇರ್ಸ್ ಇದ್ದರೆ ರೈಡಿಂಗ್ ಗೇರ್ಸ್ನ ಹಾಕೊಂಡು ಬನ್ನಿ. ಒಳ್ಳೆ ಹೆಲ್ಮೆಟ್ನ ಪ್ರಿಫರ್ ಮಾಡಿ ಆದಷ್ಟು ಬೇಗ ಬನ್ನಿ. ಹೊಸ ಬೆಳಕು ಈಗ ನೀವೇನು ನೋಡ್ತಿದ್ರಲ್ಲ, ಇದು ಗ್ಯಾರೇಜ್ ಸೆಕ್ಷನ್ ಆಗಿದೆ. ಈ ಜಾಗಕ್ಕೆ ಇವತ್ತು ನೀನ್ ಬಂದಿದ್ದು. ಇಷ್ಟು ದಿನ ಬಿಜಿಯಪ್ಪ, ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಸೊ ಫೈನಲಿ ಹೋಗ್ತಿದ್ದೀವಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ಕ್ವಾಡ್ ಇಲ್ಲಿದೆ. ಕಾರ್ ನೋಡ್ಸಕ್ ಬಂದಿದ್ದೀವಿ. ಫೈನಲಿ ಕಾರ್ ಮೇಲೆ ಕುತ್ಕೊಂಡಿದ್ದೀವಿ. ಕುತ್ಕೊಳಕ್ ಮಾತ್ರ ಬೆಂಕಿ ಆಗಿದೆ ಗುರು. ಇಲ್ಲ ಹೋಗ್ಲಿ ಬಿಡಿ ಆಫ್ ಆಗುತ್ತೆ ಬೇಗ ಗಾಡಿ. ಎಸಿಟರೈಸ್ ಮಾಡಿ. ನಡಿಯೋ, ಫುಲ್ ಕ್ರೇಜಿ ಗುರು. ಓಹೋ, ಇಲ್ಲಿ ಬಂದಿದೆ ಟರ್ನಿಂಗ್ ಪಾಯಿಂಟು. ಓಹೋ, ಫುಲ್ ಜೋಶ್ ಆಗಿದೆ ಗುರು. ಓಹೋ, ಲಾಂಗ್ ಟರ್ನ್ ಆಗ್ಬಿಟ್ಟಿದೆ ಈಗ. ಓಹೋ ಗುರು, ನಾನೇ ಲಾಸ್ಟಲ್ಲಿ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಓ ಗುರು, ಕ್ರೇಜಿ ಆಗಿದೆ ಗುರು ಎಕ್ಸ್ಪೀರಿಯನ್ಸ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಓ ಜಾಲಿ ಆಗಿದೆ ಗುರು, ಜಾಲಿ ಆಗಿದೆ. ಸೊ ರೌಂಡ್ 1 ಈಗ.
ಸ್ವರ್ಗದ ಬಾಗಿಲು ಸ್ವರ್ಗದ ಬಾಗಿಲು. ಬೆಂಕಿ ಆಗಿದೆ ಗುರು ಎಕ್ಸ್ಪೀರಿಯನ್ಸು. ಗುರು ಬೆಂಕಿ ಆಗಿದೆ ಗುರು. 5ನೇ ರೌಂಡ್ ಇವಾಗ ಕಂಪ್ಲೀಟ್ ಆಗಿದೆ. ನೋಡಿದ್ರ ಗಾಡಿ ಹೆಂಗ್ ಚೆಕ್ ಆಗ್ತಿದೆ ಟರ್ನಿಂಗ್ ಅಲ್ಲಿ. ಹಂಪ್ಸಿರೋ ಕಾರಣ ಗಾಡಿ ಸ್ವಲ್ಪ ಶೇಕ್ ಆಗ್ತಾ ಇದೆ ಗುರು. ಗಾಡಿ ನೋಡಿ ವೈಬ್ರೇಟ್ ಅಲ್ಲಿ ಟೈರೇ ಹೋಗ್ತಾ ಇದೆ ಗುರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಯ್ಯೋ ನೋಡಿ ಗುರು, ನಾನು ಕಾರ್ನ ಏನು ಮಾಡೋದಿಲ್ಲ, ಅದಕ್ಕದೇ ರೈಡ್ಗೆ ಹೋಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಷಾರಾಗಿ ಕಾರ್ನ ನೋಡಿ ತಗೊಳ್ಳಿ. ಡ್ರಿಫ್ಟ್ ಮಾತ್ರ ಬೆಂಕಿಯಾಗಿರೋ ಎಕ್ಸ್ಪೀರಿಯನ್ಸ್ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಮ್ಮ ಹುಡುಗ ನೋಡಿ ಭಯನೇ ಬೀಳ್ತಾ ಇಲ್ಲ. ನಮ್ಮದೇ ಟ್ರ್ಯಾಕು ಬನ್ನಿ ಬ್ರೋ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಗುರು. ವಾಲ್ ಬೀಳ್ತೀನಿ ಗುರು. ನಾನು ಯಾಕೆ ವಾಲ್ತಿದ್ದೀನಿ ಅಂತ ಕೇಳ್ತೀರಾ? ನೋಡಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದು ನೋಡಿ. ಅದಷ್ಟೇ ರೈಟರ್ನ್ ಹೋಗುತ್ತೆ. ಓಹೋ ಓಹೋ ಹಾಂ ಯಾವ ಥರ ಡ್ರಿಫ್ಟಿಂಗ್ ಗಾಡಿ ಗಾಡಿ ಹೋದ್ರೆ ನೀವು ಕಟ್ಕೊಡ್ತೀರಾ ಅಣ್ಣ? ಕೊಡೋ 400 ರೂಪಾಯಿ ಗಾಡಿ ಡ್ಯಾಮೇಜ್ ಯಾರು ಕೊಡ್ತಾರ? ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವೆಲ್ಲ ಯಾವ ಡ್ಯಾಮೇಜ್ ಡ್ರಿಫ್ಟಿಂಗ್ ಗಾಡಿ ಅಲ್ಲಪ್ಪ ಇದು. ಗೊತ್ತಾ? ನಾವು ಡ್ರಿಫ್ಟ್ ಎಲ್ಲೂ ಮಾಡಿಲ್ಲ. ಪ್ರಾಣ ಕೊಡ್ತೀರಿ 2 ಗಂಟೆ ಅಲ್ಲ 3 ಗಂಟೆ ಯಾರು ಯಾರು ಜವಾಬ್ದಾರಿ? ಯಾರು ಡ್ರಿಫ್ಟ್ ಮಾಡಿದ್ದು? ಡ್ರಿಫ್ಟ್ ಎಲ್ಲ ತಿರುಗಿಸಿದ್ದು ಡ್ರಿಫ್ಟಿಂಗ್ ಎಲ್ಲ ಹೊಡಿಬಾರ್ದು ಇಲ್ಲಿ. ತಿರುಗಿಸಿದ್ದು ಕೈ ತೋರ್ಸಂತ ನಿಲ್ಸು ಅಂತ ಮತ್ತೆ ಇದು ಗಾಡಿ ಆಟೋಮೆಟಿಕ್ ರೈಟ್ ಟರ್ನ್ ಹೋಗ್ತೈತೆ.